ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದು ಕ್ರಿಕೆಟ್ ಬಾಲ್ ತಗುಲಿದ್ದಕ್ಕೆ ಮಕ್ಕಳಿಗೆ ಥಳಿತ. ಬಾಲಕರಿಬ್ಬರನ್ನ ಶಾಲೆಯ ಕಿಟಕಿಗೆ ಕಟ್ಟಿ ಹಾಕಿ ಹಲ್ಲೆ ಮಾಡಲಾಗಿದೆ. ಬಾಗಲಕೋಟೆಯ ನರೇನೂರ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ. ನೋಡಿ ಎಂತೆಂತ ಕೀಚಕರಿರ್ತಾರೆ. ಕ್ರಿಕೆಟ್ ಬಾಲ್ ತಗುಲ್ತು ಅನ್ನುವಂತ ಕಾರಣಕ್ಕೆ ಮಕ್ಕಳನ್ನ ಕಿಟಕಿ ಕಟ್ಟಿ ಹೊಡೆದಿದ್ದಾರೆ. ಮಕ್ಕಳಿಗೆ ಚಪ್ಪಲಿ ಕೈಯಿಂದ ಹೊಡೆದಂತ ಕೀಚಕರು ರೇಣುಕಾ ಶರಣರ, ಬಸವರಾಜ್ ಶರಣರ, ಅಭಿ ಲಮಾಣಿಯಿಂದ ಅಮಾನವೀಯ ಕೃತ್ಯ. ಹಲ್ಲೆಗೊಳಗಾದಂತ ಬಾಲಕರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಶಾಲೆ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿದ್ದಂತ ಪ್ರಜ್ವಲ್ ಮತ್ತು ಸುಶಾಂತ್ ಕ್ರಿಕೆಟ್ ಆಡ್ತಿದ್ದಾಗ ಮಹಿಳೆಗೆ ಚೆಂಡು ಹೋಗಿ ಬಡ್ದಿದೆ. ಆ ಬಾಲ್ ಬಡ್ದಿದ್ದಕ್ಕೆ ಕೋಪಗೊಂಡಂತ ಈ ಕೀಚಕರು ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ವಿಷಯ ತಿಳಿದು ಪೊಲೀಸರಿಗೆ ದೂರು ನೀಡಿದಂತ ಪೋಷಕರು ಒಂದ್ ಬಾಲ್ ಟಚ್ ಆಯ್ತು ಅನ್ನುವಂತ ಕಾರಣಕ್ಕೆ ನೋಡಿ ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ಕಿಟಕಿಗೆ ಹಗ್ಗದಲ್ಲಿ ಕಟ್ ಹಾಕಿ ಆ ಇಬ್ರು ಮಕ್ಕಳನ್ನು ಥಳಿಸಿದ್ದಾರೆ. ಮಾಡಬಾರ್ದು ಅಪರಾಧ ಮಾಡಿದವ್ರು ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾರೆ. ಪಾಪ ಕ್ರಿಕೆಟ್ ಆಡ್ತಾ ಇದ್ದಾಗ ಒಂದ್ ಬಾಲ್ ತಗಲ್ತು ಅನ್ನುವಂತ ಕಾರಣಕ್ಕೆ ಮಕ್ಕಳನ್ನ ಈ ರೀತಿಯಾಗಿ ಕಟ್ಟಾಕ್ ಹೊಡೆದಿದ್ದಾರೆ. ಈ ರೀತಿ ಮಾಡುವಾಗ ಅಲ್ಲಿ ಯಾರು ಶಿಕ್ಷಕರು ಇರ್ಲಿಲ್ವಾ, ಸಿಬ್ಬಂದಿ ಇರ್ಲಿಲ್ವಾ, ಅಥವಾ ಸ್ಥಳೀಯರು ಸಾರ್ವಜನಿಕರು ಯಾರು ಇರ್ಲೇ ಇಲ್ವಾ ಅಂತ ಸದ್ಯ ಪೋಷಕರು ಇದ್ರ ಸಂಬಂಧ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಪ್ರಕರಣ ಎಲ್ಲಿಗೆ ಬಂದಿದೆ, ಆ ಕೀಚಕರ ವಿರುದ್ಧ ಕ್ರಮ ಆಗಿದೆಯಾ ಗೊತ್ತಾಗ್ಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಶೋಕ್. ಅಶೋಕ್, ಈ ಪ್ರಕರಣ ನೋಡಿದ್ರೆ ಎಂತವರಿಗೂ ಕರಳು ಕಿವುಚುತ್ತೆ. ಕಾರಣ ಚಿಕ್ಕ ಮಕ್ಕಳು ಕಿಟಕಿ ಕಟ್ಟಾಕಿ ಮಾಡುವಂತ ಹೊಡೆಯುವಂತ ತಪ್ಪೇನ್ ಮಾಡಿಲ್ಲ. ಈಗ ಕಂಪ್ಲೇಂಟ್ ಆಗಿದೆಯಾ, ಆ ಆರೋಪಿಗಳ ವಿರುದ್ಧ ಕ್ರಮ ಆಯ್ತಾ? ಸೌಖ್ಯ, ಇದು ಬಾಗಲಕೋಟೆ ಜಿಲ್ಲೆ ಏನು ಬಾದಾಮಿ ತಾಲೂಕಿನ ನರೇನೂರು ತಾಂಡದಲ್ಲಿ ನಿನ್ನೆ ನಡೆದಿರುವಂತದ್ದು ಘಟನೆ ಇದು. ಈಗ ನಿನ್ನೆ ಭಾನುವಾರ ಆಗಿದ್ದರಿಂದಾಗಿ ಶಾಲಾ ಮಕ್ಕಳು ಸಹಜವಾಗಿ ಆಟದಲ್ಲಿ ತೊಡಗಿರ್ತಾರೆ. ಹಾಗೆ ನಿನ್ನೆ ಈ ಹಲ್ಲೆಗೊಳಗಾದಂತಹ ಪ್ರಜ್ವಲ್ ಮತ್ತು ಸುಶಾಂತ್ ಇಬ್ಬರು ಮಕ್ಕಳನ್ನ ಕ್ರಿಕೆಟ್ ಆಡುವಾಗ ಒಬ್ಬ ತಾಯಿಗೆ ಬಾಲ್ ಬಡಿತು ಅನ್ನೋ ಒಂದು ಕಾರಣ ಇಟ್ಕೊಂಡು ಅವ್ರ ತಲೆಗೆ ಬಲವಾಗಿ ನೀವು ಬಾಲ್ ಹೊಡೆದಿದ್ದೀರಿ, ಬಾಲ್ ಬಡಿತಿ ಅಂತ ಹೇಳ್ಬಿಟ್ಟು ಅವರ ಮಕ್ಕಳು ಏನಿದ್ದಾರೆ ಅವರು ರೇಣುಕಾ ಮತ್ತೆ ಬಸವರಾಜ್ ಮತ್ತು ಅಭಿ ಲಮಾಣಿ ಹೀಗೆ ಈ ಮೂವರು ಏನಿದ್ದಾರೆ ಕೀಚಕರು, ಈ ಮೂವರು ಕೀಚಕರು ಏನೂ ತಿಳಿಯದ ಕಂದಮ್ಮಗಳ ಮೇಲೆ ಏನು ಪೈಶಾಚಿಕ ಕೃತ್ಯ ನಡೆಸಿರುವಂತದ್ದು. ಯಾಕಂದ್ರೆ ಅವರನ್ನ ಕ್ರೂರವಾಗಿ ಶಾಲಾ ಕಿಟಕಿಗೆ ಅವ್ರ ಕೈಗಳನ್ನ ಕಟ್ಟಿ ಅಲ್ಲಿ ಚಪ್ಪಲಿ ಮತ್ತೆ ಕೈಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಭಿ ಇದ್ದಾನೆ, ಆ ಪ್ರಜ್ವಲ್ ಇದ್ದಾನೆ. ಪ್ರಜ್ವಲ್ ಆತನಿಗೆ ತಂದೆ ತಾಯಿ ಯಾರಿಲ್ಲ, ಅನಾಥ ಮಗು. ಆತ ಬೇರೊಬ್ಬರ ಅವರ ಸಂಬಂಧಿಕರ ಇದರಲ್ಲಿ ಪೋಷಣೆಯಲ್ಲಿ ಅವರ ಬೆಳವಣಿಗೆ ಕಾಣ್ತಾ ಇರುವಂತದ್ದು. ಇಂತಹ ಮಗುವನ್ನ ಅದು ಹೇಗ್ ಬಡಿಯೋಕ್ ಮನಸ್ಸು ಬಂತೋ ಗೊತ್ತಿಲ್ಲ. ನಿನ್ನೆ ಈ ಕೀಚಕರು ಮೂವರು ಕೂಡ ಆತನ ಮೇಲೆ ಹಲ್ಲೆ ನಡೆಸಿದ್ರಿಂದಾಗಿ ಆತ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಜ್ವಲ್ನ ಪೋಷಣೆ ಮಾಡ್ತಿರುವಂತಹ ಸಂಬಂಧಿ ಮಂಜುಳಾ ಎಂದರೆ ಈಗಾಗಲೇ ಕೆರೋಟ್ ಠಾಣೆಗೆ ವಿಚಾರವನ್ನ ತಿಳಿಸಿರುವಂತದ್ದು. ಅವರನ್ನ ಕರೆಸಿ ವಿಚಾರಣೆ ಮಾಡುವ ಹಂತದಲ್ಲಿ ಈಗ ಪ್ರಕರಣ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ.